ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಲಕ್ಷ್ಮಿ ಕುಂದಾನಗರಿ ಬೆಳಗಾವಿಯಿಂದ. ಇವತ್ತು ನಾನು ಮಾತನಾಡಲು ಬಂದಿರೋ ವಿಷಯ ಏನಪ್ಪಾ ಅಂದ್ರೆ, ಇನ್ ಮುಂದೆ ನೀವು ಇಂಗ್ಲಿಷ್ ಅನ್ನ ಅತಿ ಸುಲಭವಾಗಿ ಸರಳವಾಗಿ ಮಾತನಾಡಬಹುದು. ಹೌದು ಫ್ರೆಂಡ್ಸ್, ಇನ್ ಮುಂದೆ ಇಂಗ್ಲಿಷ್ ಬರಲ್ಲ ಅಂತ ಭಯ ಪಡುವುದಾಗ್ಲಿ ಹೆದರುವುದಾಗ್ಲಿ ಅವಶ್ಯಕತೆ ಇಲ್ಲ. ಏನ್ಪಾ ಇವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ಇದ್ದೀರಾ? ಹೌದು ಫ್ರೆಂಡ್ಸ್, ಇನ್ ಮುಂದೆ ಇಂಗ್ಲಿಷ್ ಅನ್ನ ಅತಿ ಸುಲಭವಾಗಿ ಸರಳವಾಗಿ ಹೇಗ್ ಮಾತನಾಡೋದು ಅಂತ ಕನ್ನಡದಲ್ಲೇ ತಿಳಿಸಿಕೊಡಲು ನಿಮ್ ಮುಂದೆ ನಾವು ಬರ್ತಾ ಇದ್ದೀವಿ. ಇಂಗ್ಲಿಷ್ ಕಲೀರಿ ಅಂದ ತಕ್ಷಣ ನಮ್ ಕನ್ನಡ ಬಿಡಿ ಅಂತಲ್ಲ. ಕನ್ನಡ ನಮ್ ಭಾಷೆ, ನಮ್ ಉಸಿರು, ನಮ್ ತಾಯಿ. ಈ ಭೂಮಿ ಇರುವವರೆಗೂ ಕೂಡ ಕನ್ನಡ ನಮ್ ಜೊತೆಗಿದ್ದೇ ಇರುತ್ತೆ. ಅದು ಅಲ್ಲದೆ ನಾವು ಗ್ರಾಮೀಣ ಪ್ರದೇಶದ ಮಕ್ಕಳು, ಎಲ್ಲದರಲ್ಲೂ ಮುಂದೆ ಇರ್ತೀವಿ. ಆದ್ರೆ ಏನ್ ಮಾಡೋದ್ರಿ, ಈ ಇಂಗ್ಲಿಷ್ ಅಂದ ತಕ್ಷಣ ಮನಸ್ಸಲ್ಲಿ ಏನೋ ಒಂಥರ ಕಸಿವಿಸಿ ಕಳವಳ. ಬಟ್ ಎಷ್ಟೇ ಆದ್ರೂ ನಾವು ಕನ್ನಡಿಗರಲ್ವಾ, 49 ಅಕ್ಷರ ಇರೋ ನಮ್ ಕನ್ನಡನೇ ಮಾತನಾಡ್ಬೇಕಾದ್ರೆ ಏನ್ ಬರೀ 26 ಅಕ್ಷರ ಇರೋ ಇಂಗ್ಲಿಷ್ ಮಾತನಾಡಕ್ಕಾಗಲ್ವಾ? ಹಾಗೇ ಆಗುತ್ತೆ ಫ್ರೆಂಡ್ಸ್, ಬಿ ಕಾನ್ಫಿಡೆಂಟ್. ಇಂಗ್ಲಿಷ್ ಅಲ್ಲಿ ನೀವು ಒಂದ್ ಪದ ಕೇಳೇ ಇರ್ತೀರ, ಇಂಪಾಸಿಬಲ್. ಇಂಪಾಸಿಬಲ್ ನಲ್ಲೇ ಇನ್ನೊಂದು ಪದ ಅಡಗಿದೆ, ಐ ಆಮ್ ಪಾಸಿಬಲ್. ಎಸ್ ಫ್ರೆಂಡ್ಸ್, ಕಲಿಲೇಬೇಕು ಅನ್ನೋ ಛಲ ಇದ್ರೆ ಯಾವುದೂ ಅಸಾಧ್ಯವಾದದ್ದಲ್ಲ. ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ಇಂಗ್ಲಿಷ್ ಅನ್ನೋ ಭಾಷೆ ಅತಿ ಮುಖ್ಯವಾದ ಪಾತ್ರ ವಹಿಸ್ತಾ ಇದೆ. ಬ್ರಿಟಿಷರು ಸುಮಾರು ನಮ್ಮನ್ನ 200 ವರ್ಷಗಳ ಕಾಲ ಆಳಿದ್ರಿಂದ ಇವತ್ತು ಇಂಗ್ಲಿಷ್ ಭಾಷೆ ವಿಶ್ವವ್ಯಾಪ್ತಿ ಭಾಷೆಯಾಗಿ ಹೊರಹೊಮ್ಮಿದೆ. ಸುಮಾರು 153 ದೇಶಗಳಲ್ಲಿ ಇಂಗ್ಲಿಷ್ ಭಾಷೆ ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬರ್ತಾ ಇದೆ. ಸೊ ನಾವು ಅವ್ರ ಜೊತೆ ಯಾವುದೇ ವ್ಯವಹಾರ ಮಾಡ್ಬೇಕಂದ್ರೂ ಕೂಡ ಇಂಗ್ಲಿಷಲ್ಲೇ ಮಾತನಾಡಬೇಕು. ಇನ್ನು ಎಲ್ಲೇ ಹೋಗಿ ಒಂದು ಜಾಬ್ ಸೇರ್ಬೇಕಾದ್ರೂ ಕೂಡ ಇಂಟರ್ವ್ಯೂ ಇಂಗ್ಲಿಷಲ್ಲೇ ನಡೆಯುತ್ತೆ. ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂದ್ರೂ ಕೂಡ ಅದು ಇಂಗ್ಲಿಷ್ನಲ್ಲೇ ಇರುತ್ತೆ. ಇನ್ನು ಇಂಟರ್ನೆಟ್ ಅಲ್ಲಿ ಏನೇ ಸರ್ಚ್ ಮಾಡ್ಬೇಕಂದ್ರೂ ಕೂಡ ಅದು ಇಂಗ್ಲಿಷಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಹೋಟೆಲ್ ನಿಯರ್ ಮಿ ಅಂತ ಟೈಪ್ ಮಾಡಿದ್ರೆ ಸಾಕು, ನಮ್ಮ ನಿಯರ್ ಯಾವ್ಯಾವ ಹೋಟೆಲ್ ಇದೆ ಅಂತ ತೋರಿಸುತ್ತೆ. ಅಲ್ಲಿ ಕೂಡ ಇಂಗ್ಲಿಷ್ ಅತಿ ಮುಖ್ಯ. ಇನ್ನು ಯಾವುದೇ ಒಂದು ಹೊಸ ವ್ಯಕ್ತಿ ಪರಿಚಯ ಮಾಡ್ಕೋಬೇಕು ಅಂದ್ರೂ ಕೂಡ ಅಲ್ಲಿಯೂ ಇಂಗ್ಲಿಷ್ ಬರಲೇಬೇಕು. ಇನ್ನು ಹೊರದೇಶಗಳಲ್ಲಿ ಹೋಗಿ ಅಲ್ಲಿ ನಾವು ಜಾಬ್ ಮಾಡ್ತೀವಿ, ಅಲ್ಲಿ ನಾವು ಉಳಿತೀವಿ ಅಂದ್ರೆ ಇಂಗ್ಲಿಷ್ ಅಂತೂ ಬರಲೇಬೇಕು. ಇನ್ನು ವ್ಯವಹಾರ ಅಂತ ಬಂದ್ರೆ ಅಲ್ಲಿಯೂ ಕೂಡ ಇಂಗ್ಲಿಷ್ ತುಂಬಾನೇ ಮುಖ್ಯ. ಎಕ್ಸೆಲ್, ಟ್ಯಾಲಿ ಇವೆಲ್ಲ ಕೂಡ ಇಂಗ್ಲಿಷಲ್ಲೇ ಇರುತ್ತೆ ಅಲ್ವಾ. ಸೊ ಇಂಗ್ಲಿಷ್ ಬಂದ್ರೆ ಮಾತ್ರ ವ್ಯವಹಾರ ಮಾಡಲು ಈಸಿ ಆಗುತ್ತೆ. ಅಯ್ಯೋ ಬಿಡಮ್ಮ, ಇಂಗ್ಲಿಷ್ ಯಾಕೆ ಕಲಿಬೇಕು ಅಂತ ಸಾಕಷ್ಟು ಅನುಭವಿಸಿ ಬಿಟ್ಟಿದೀವಿ. ಇಂಗ್ಲಿಷ್ ಹೇಗೆ ಕಲಿಯೋದು ಅಂತ ಹೇಳಿಕೊಡೋ ಅಂತ ಇದ್ದೀರಾ? ಫ್ರೆಂಡ್ಸ್, ನಾನು ಬಂದಿರೋದೇ ಅದಕ್ಕೆ. ಇನ್ನು ಇಂಗ್ಲಿಷ್ ನೋಡ್ತಾ ಹೋಗೋಣ. ಇಲ್ಲಿ ಇಂಗ್ಲಿಷ್ ಕಲಿಬೇಕಾದ್ರೆ ಇಂಗ್ಲಿಷ್ ಭಾಷಾ ತಜ್ಞರಿಂದಲೇ 2 ವಾದಗಳಿವೆ. ಒಂದು ಬಿಹೇವಿಯರಿಸಮ್, ಇನ್ನೊಂದು ಕಾಗ್ನಿಟಿಸಮ್. ಈ ಬಿಹೇವಿಯರಿಸಮ್ ಅವರ ಪ್ರಕಾರ ನಾವು ನಮ್ಮ ಕನ್ನಡ ಭಾಷೆನ ಹೇಗೆ ಬೇರೆಯವ್ರು ಮಾತನಾಡೋದನ್ನು ನೋಡಿ ಕೇಳಿ ಕಲಿತೀವೋ ಅದೇ ರೀತಿ ಇಂಗ್ಲಿಷ್ ಮಾತನಾಡೋ ವಾತಾವರಣದಲ್ಲಿ ಇದ್ದು ನಾವು ಇಂಗ್ಲಿಷ್ ಕಲಿಬಹುದು ಅಂತ. ಫಾರ್ ಎಕ್ಸಾಂಪಲ್, ಎಲ್ಲೇ ಬೋರ್ಡಿಂಗ್ ಸ್ಕೂಲಲ್ಲಿ ಹೋಗಿ ಇಲ್ಲ MBA ಕಾಲೇಜಸ್ಗಳಲ್ಲಿ ಹೋಗಿ ಅಲ್ಲಿ ನಮ್ಮ ಮಾತೃಭಾಷೆನ ಮಾತನಾಡಕ್ಕೆ ಬಿಡಲ್ಲ. ಇದು ಬಿಹೇವಿಯರಿಸಮ್ ಅವರ ವಾದ. ಇನ್ನು ಕಾಗ್ನಿಟಿಸಮ್ ಅಂತ ಬಂದ್ರೆ ಇವರ ಪ್ರಕಾರ ನಾವು ಯಾವುದೇ ಒಂದು ಭಾಷೆನ ಮಾತನಾಡಬೇಕಾದ್ರೆ ಮೊದಲು ಆ ಭಾಷೆಯ ಶಬ್ದ ಜ್ಞಾನ ಮತ್ತು ವಾಕ್ಯ ರಚನೆ ಮಾಡಲು ಬರ್ತಾ ಇರಬೇಕು ಅಂತ. ಬಟ್ ಫ್ರೆಂಡ್ಸ್, ನಾವು ಎಷ್ಟೋ ನಮ್ಮ ಸ್ನೇಹಿತರನ್ನ ನೋಡ್ತಿರ್ತೀವಿ, ಇಂಗ್ಲಿಷನ್ನ ಚೆನ್ನಾಗೇ ಬರೀತಾರೆ, ಬಟ್ ಇಂಗ್ಲಿಷ್ ಮಾತನಾಡಲು ಅಂತ ಬಂದ್ರೆ ಹಿಂಜರಿತಾರೆ. ಇದರಿಂದ ನಮಗೆ ಒಂದು ಅರ್ಥ ಆಗೋದೇನಂದ್ರೆ ಕಾಗ್ನಿಟಿಸಮ್ ಜೊತೆಗೆ ಬಿಹೇವಿಯರಿಸಮ್ ಕೂಡ ತುಂಬಾನೇ ಮುಖ್ಯ ಅಂತ. ಹಾಗಾದ್ರೆ ಇಂಗ್ಲಿಷ್ ಕಲಿಬೇಕಾದ್ರೆ ಏನೇನ್ ಪ್ರಾಕ್ಟೀಸ್ ಮಾಡಬೇಕು, ಏನೇನ್ ಅರ್ಥ ಮಾಡ್ಕೊಳ್ಬೇಕು? ಕನ್ನಡ ಮಾಧ್ಯಮದಿಂದಲೂ ಬಂದರೂ ಕೂಡ ಇಂಗ್ಲಿಷ್ ಅನ್ನ ಅತಿ ಚೆನ್ನಾಗಿ ಮಾತನಾಡೋರ ಜೊತೆ ನಾವು ಸಂವಾದ ನಡೆಸಿ ಕೆಲವು ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. ಅವುಗಳನ್ನ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದ್ದು ಗ್ರಾಮರ್ ವರ್ಸಸ್ ವೊಕ್ಯಾಬ್ಯುಲರಿ.
ಫ್ರೆಂಡ್ಸ್, ಇಂಗ್ಲಿಷ್ ಕಲಿಬೇಕಾದ್ರೆ ಕಂಪ್ಲೀಟ್ ಇಂಗ್ಲಿಷ್ ಗ್ರಾಮರ್ ಬರಬೇಕಾ? ಖಂಡಿತ ಇಲ್ಲ. ಕೆಲವು ವಿಷಯಗಳನ್ನ ತಿಳಿದುಕೊಂಡ್ರೆ ಸಾಕು. ಅವು ಯಾವ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಸೆಂಟೆನ್ಸ್ ಫಾರ್ಮೇಶನ್. ಎರಡನೇದು ಪರ್ಸನ್. ಮೂರನೇದು ಟೆನ್ಸಸ್. ನಾಲ್ಕನೇದು ಕ್ವಶ್ಚನಿಂಗ್. ಐದನೇದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್. ಆರನೇದು 120 ಹೆಲ್ಪಿಂಗ್ ವರ್ಬ್ಸ್ ಬಂದ್ರೆ ಸಾಕು. ಇನ್ನು ಫ್ರೆಂಡ್ಸ್, ಈ ಪಾಯಿಂಟ್ಸ್ಗಳ ಸಂಪೂರ್ಣ ವಿವರಗಳನ್ನ ನಾವು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀವಿ. ಇನ್ನು ವೊಕ್ಯಾಬ್ಯುಲರಿ ಅಂತ ಬಂದ್ರೆ ಆಕ್ಸ್ಫರ್ಡ್ ಡಿಕ್ಷನರಿಯಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಶಬ್ದ ಸಂಗ್ರಹಗಳಿವೆ. ಅದರಲ್ಲಿ ಫ್ರೆಂಡ್ಸ್ ಕೇವಲ ನಮಗೆ 3000 ಶಬ್ದಗಳ ಅವಶ್ಯಕತೆ ಇದೆ. ಇನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಾವು ದಿನಕ್ಕೆ 20 ಪದ ಅಂದ್ರೆ 150 ದಿನಗಳಲ್ಲಿ ನಿಮಗೆ ಡೈಲಿ ಇಂಗ್ಲಿಷ್ ಪದಗಳನ್ನ ಹೇಳ್ತಾ ಹೋಗ್ತೀವಿ. ಅವನ್ನ ನೋಟ್ಸ್ ಮಾಡ್ತಾ ಫಾಲೋ ಮಾಡ್ತಾ ಹೋಗಿ. ಇನ್ನು ಫ್ರೆಂಡ್ಸ್, ಶಬ್ದ ಸಂಗ್ರಹ ಗ್ರಾಮರ್ ಆದ್ಮೇಲೆ ಒಂದು ಭಾಷೆಯನ್ನ ಕಲಿಬೇಕಾದ್ರೆ ಮುಖ್ಯವಾಗಿ ರೂಢಿಸಿಕೊಳ್ಳಬೇಕಾದ ಭಾಷಾ ಕೌಶಲ್ಯಗಳನ್ನ ನೋಡ್ತಾ ಹೋಗೋಣ. ಅವನ್ ಫಾಲೋ ಮಾಡ್ತಾ ಹೋಗಿ. ವಿದಿನ್ 3 months ಯು ವಿಲ್ ಗೆಟ್ ಕಮಾಂಡ್ ಆನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಹಾಗಾದ್ರೆ ಅವು ಯಾವ ಅಂತ ನೋಡ್ತಾ ಹೋಗೋಣ. ಎಸ್, ಹಾಗಾದ್ರೆ ಅವು ಯಾವಂದ್ರೆ LSRW. ಏನಪ್ಪ ಇದು LSRW ಅಂತ ಇದ್ದೀರಾ? ನೋಡ್ತಾ ಹೋಗೋಣ. ಎಲ್ ಅಂದ್ರೆ ಲಿಸ್ನಿಂಗ್. ಎಸ್ ಅಂದ್ರೆ ಸ್ಪೀಕಿಂಗ್. ಆರ್ ಅಂದ್ರೆ ರೀಡಿಂಗ್. ಡಬ್ಲ್ಯೂ ಅಂದ್ರೆ ರೈಟಿಂಗ್. ಇನ್ನು ಲಿಸ್ನಿಂಗ್. ಲಿಸ್ನಿಂಗ್ ಅಂದ್ರೆ ಕೇಳುವುದು. ಕೇಳುವುದು ಅಂದ ತಕ್ಷಣ ಏನ್ ಕೇಳುವುದು ಅಂತ ಇದ್ದೀರಾ? ಫ್ರೆಂಡ್ಸ್, ಗೂಗಲಲ್ಲಿ ನ್ಯೂಸ್ ಆನ್ ಏರ್ ಅಂತ ಟೈಪ್ ಮಾಡಿ. ಅದರಲ್ಲಿ ನ್ಯೂಸ್ at 9 ಅಂತ ಬರುತ್ತೆ. ಪ್ರತಿದಿನ ರಾತ್ರಿ 9 ಗಂಟೆಗೆ ಆ ನ್ಯೂಸ್ ಚಾನೆಲ್ನ ನೋಡ್ತಾ ಹೋಗಿ. ಇದರಿಂದ ನಿಮಗೆ ದಿನನಿತ್ಯ ನಡೆಯುವ ಘಟನೆಗಳ ಜೊತೆಗೆ ನಿಮ್ಮ ಇಂಗ್ಲಿಷ್ ಕೂಡ ಇಂಪ್ರೂವ್ ಆಗುತ್ತೆ. ಅದು ಅಲ್ಲದೆ ಇನ್ನೂ ಸಾಕಷ್ಟು ನ್ಯೂಸ್ ಚಾನೆಲ್ಸ್ಗಳಿವೆ. ಟೈಮ್ಸ್ ನ್ಯೂಸ್ ಇದೆ, ಇಂಡಿಯಾ ಟುಡೇ ಇದೆ, ರಿಪಬ್ಲಿಕ್ ಟಿವಿ ಇದೆ, BBC ಇದೆ. ಇವೆಲ್ಲ ಚಾನೆಲ್ನ ನೋಡ್ತಾ ಹೋಗಿ. ಇನ್ನು ಅದು ಅಲ್ಲದೆ ಯೂಟ್ಯೂಬ್ನಲ್ಲಿ ಸದ್ಗುರು ಸ್ವಾಮೀಜಿಯವರ ಸ್ಪೀಚ್ ಅಂತ ಟೈಪ್ ಮಾಡಿ, ಇಲ್ಲ ಗುರು ಗೋಪಾಲ್ ದಾಸ್ ಅವರ ಸ್ಪೀಚ್ ಅಂತ ಟೈಪ್ ಮಾಡಿ, ಸುಖಬೋಧಾನಂದ ಸ್ವಾಮಿ ಅಂತಿದ್ದಾರೆ ಅವ್ರ ಸ್ಪೀಚ್ ಅಂತ ಟೈಪ್ ಮಾಡಿ, ಅವರೆಲ್ಲ ಸ್ಪೀಚ್ ಕೇಳ್ತಾ ಹೋಗಿ. ಅವ್ರು ಹೇಗೆ ಮಾತನಾಡ್ತಾರೆ ಇಂಗ್ಲಿಷ್ ಅಂದ್ರೆ ಏನೋ ನಮ್ಮ ಮಾತೃಭಾಷೆಯಲ್ಲೇ ಮಾತನಾಡ್ತಾ ಇದ್ದಾರೆ ಏನೋ ಅನ್ನೋಷ್ಟು ಫೀಲ್ ಆಗುತ್ತೆ ನಮಗೆ. ಇದರಿಂದ ನಿಮಗೆ ಇಂಗ್ಲಿಷನ್ನು ಹೇಗೆ ಈಸಿಯಾಗಿ ಮಾತನಾಡೋದು ಅಂತ ತಿಳಿಯಲು ಹೋಗುತ್ತೆ.
ಫ್ರೆಂಡ್ಸ್ ನೆಕ್ಸ್ಟ್ ಬಂದ್ರೆ ಸ್ಪೀಕಿಂಗ್. ಸ್ಪೀಕಿಂಗ್ ಅಂದ್ರೆ ಮಾತನಾಡೋದು ಅಲ್ವಾ. ನೀವು ಇಂಗ್ಲಿಷ್ ಮಾತನಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ ಹೊಸ ಹೊಸ ಪದಗಳನ್ನ ಆ್ಯಡ್ ಮಾಡ್ತಾ ಹೋಗಿ. ನಿಮ್ಮ ಆಪ್ತರು ಯಾರದಾರೋ ಅವ್ರ ಜೊತೆಗೆ ಮಾತನಾಡ್ತಾ ಹೋಗಿ. ಮಿಸ್ಟೇಕ್ಸ್ ಆಗಲಿ ಫ್ರೆಂಡ್ಸ್ ಪರವಾಗಿಲ್ಲ, ಆದರೂ ಮಾತನಾಡಕ್ ಸ್ಟಾರ್ಟ್ ಮಾಡಿ. ನಾವು ಚಿಕ್ಕವರಿದ್ದಾಗ ಎದ್ದು ಬಿದ್ದು ದೊಡ್ಡವರಾಗಿದ್ದೀವಿ. ಫಸ್ಟ್ ನಡಿಬೇಕಾದ್ರೆ 2 ಸರಿ ನಡೀತಿರ್ತೀವಿ, 1-2 ಹೆಜ್ಜೆ ಇಡ್ತೀವಿ, ಮತ್ತೆ ಬೀಳ್ತೀವಿ, ಮತ್ತೆ ಎದ್ದು ನಡೆಯಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ಇದು ಮೊದಲು 1-2 ಸರಿ ಮಿಸ್ಟೇಕ್ ಆಗುತ್ತೆ, ಆಮೇಲೆ ತಾನೇ ರೂಢಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗೆ ಮಾತನಾಡಕ್ಕೆ ಸ್ಟಾರ್ಟ್ ಮಾಡೋದು ಅಂತ ಅಲ್ವಾ. ಇನ್ನು ಲಿಸ್ನಿಂಗ್, ಅದಾದ್ಮೇಲೆ ರೀಡಿಂಗ್. ರೀಡಿಂಗ್ ಅಂತ ಬಂದ್ರೆ ಓದುವುದು. ಸಾಕಷ್ಟು ನ್ಯೂಸ್ ಪೇಪರ್ಸ್ ಇದೆ, ಅದರಲ್ಲಿ ಒಂದು ಆರ್ಟಿಕಲ್ ತಗೊಳ್ಳಿ, ಇಲ್ಲ ಇಂಗ್ಲಿಷಲ್ಲಿ ಟಿಂಕಲ್ ಅಂತ ಒಂದು ಕಾಮಿಕ್ ಬುಕ್ ಇದೆ, ಅದು ಚಿತ್ರಗಳೊಂದಿಗೆ ಅವರು ಸೆಂಟೆನ್ಸ್ ಕೊಡ್ತಾ ಹೋಗ್ತಾರೆ. ಇದರಿಂದ ನಿಮಗೆ ಅದ್ರ ಭಾವನೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಇಂಗ್ಲಿಷ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುವುದು ರೈಟಿಂಗ್. ರೈಟಿಂಗ್ ಅಂದ್ರೆ ಬರೆಯುವುದು. ಫ್ರೆಂಡ್ಸ್, ನಾವು ಇಂಗ್ಲಿಷ್ನ ಬರಿಬೇಕಾದ್ರೆ ಯಾವಾಗ ಅಪ್ಪರ್ ಕೇಸ್ ಬರುತ್ತೆ, ಯಾವಾಗ ಲೋವರ್ ಕೇಸ್ ಬರುತ್ತೆ, ಯಾವಾಗ ಫುಲ್ ಸ್ಟಾಪ್ ಕೊಡಬೇಕು, ಯಾವಾಗ ಅಲ್ಪ ವಿರಾಮ ಕೊಡಬೇಕು, ಯಾವಾಗ ಅಪೋಸ್ಟ್ರೋಫಿ ಕೊಡಬೇಕು, ಇವುಗಳ ಬಗ್ಗೆ ಗಮನ ಇದೆ. ಇನ್ನು ಫ್ರೆಂಡ್ಸ್, ನಾವು ಇಂಗ್ಲಿಷ್ ಮಾತನಾಡಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, ಒಂದು ತಪ್ಪಂದ್ರೆ ಮೊದಲು ಕನ್ನಡದಲ್ಲಿ ಅದನ್ನ ಥಿಂಕ್ ಮಾಡಿ ಇಂಗ್ಲಿಷಲ್ಲಿ ಮಾತನಾಡಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ಮಾಡಬಾರ್ದು ಫ್ರೆಂಡ್ಸ್. ಸ್ಟಾರ್ಟಿಂಗೇ ಇಂಗ್ಲಿಷಲ್ಲೇ ಮಾತನಾಡಕ್ಕೆ ಥಿಂಕ್ ಮಾಡೋದು. ಹೆದರಕ್ಕೆ ಹೋಗ್ಬೇಡಿ, ಯಾರು ಹುಟ್ಟಿನಿಂದಲೇ ಏನು ಕಲ್ತು ಬಂದಿರೋದಿಲ್ಲ. ಎಲ್ಲರೂ ಮಿಸ್ಟೇಕ್ಸ್ ಮಾಡಿನೇ ತಿದ್ದಿ ಆಮೇಲೆ ಮಾತನಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನು ಇನ್ನೊಂದು ಸಜೆಷನ್ ಕೊಡೋದೇನಂದ್ರೆ, ನೀವು ಯಾವುದೇ ನ್ಯೂಸ್ ಪೇಪರ್ಸ್ ಓದಬೇಕಾದ್ರೆ, ಏನೇ ಓದಬೇಕಾದ್ರೆ ಇಂಗ್ಲಿಷ್ ಡಿಕ್ಷನರಿನ ನಿಮ್ಮ ಪಕ್ಕ ಇಟ್ಕೊಳ್ಳಿ. ಅದರಿಂದ ನಿಮಗೆ ಯಾವುದೇ ಒಂದು ಪದ ಅರ್ಥ ಆಗಲಿಲ್ಲ, ನನಗೆ ಓದೋಕೆ ಆಗ್ತಾ ಇಲ್ಲ, ಅದು ಟಫ್ ಆಗ್ತಾ ಇದೆ ಅಂದರೆ ಇಂಗ್ಲಿಷ್ ಡಿಕ್ಷನರಿಯಲ್ಲಿ ಪದ ಸರ್ಚ್ ಮಾಡಿ ಸಿಗುತ್ತೆ. ಇಲ್ಲ ಈಗಂತೂ ಡಿಕ್ಷನರಿ ಆ್ಯಪ್ ಅಂತೂ ಇದ್ದೇ ಇರುತ್ತೆ ಮೊಬೈಲಲ್ಲಿ ಆ ಶಬ್ದ ಟೈಪ್ ಮಾಡಿ ಸಾಕು, ಆ ಪದದ ಅರ್ಥ ಬಂದ್ಬಿಡುತ್ತೆ. ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಇದೆ. ಯಾವುದೇ ಒಂದು ಸೆಂಟೆನ್ಸ್ ನಿಮ್ಗೆ ಅರ್ಥ ಆಗಲಿಲ್ಲಪ್ಪ, ಇಲ್ಲ ಯಾವುದೇ ಒಂದು ಪ್ಯಾರಾಗ್ರಾಫ್ ತಗೊಳ್ಳಿ, ಅದನ್ನ ಟೈಪ್ ಮಾಡಿ ಇಂಗ್ಲಿಷ್ ವರ್ಷನ್ ಅಂತ ಹಾಕಿ, ಇಲ್ಲ ಕನ್ನಡ ಮೀನಿಂಗ್ ಅಂತ ಹಾಕಿ, ಅದು ನಿಮ್ಗೆ ತೋರಿಸ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಬರೋದು ಗೂಗಲ್ ಪ್ರೊನೌನ್ಸಿಯೇಷನ್. ನಿಮ್ಗೆ ಯಾವುದೋ ಒಂದು ಶಬ್ದ ಟಫ್ ಅನ್ನಿಸ್ತಾ ಇರುತ್ತೆ, ಅದನ್ನ ನೀವು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ಮಾತನಾಡಕ್ಕೆ ಬರ್ತಾ ಇರಲ್ಲ, ಅದನ್ನ ಗೂಗಲ್ ಪ್ರೊನೌನ್ಸಿಯೇಷನ್ ಅಲ್ಲಿ ಟೈಪ್ ಮಾಡಿ ಆ ಪದ, ಅದು ಹೇಗೆ ಪ್ರೊನೌನ್ಸ್ ಮಾಡುತ್ತೆ ಅದನ್ನ ನೋಡ್ತಾ ಹೋಗಿ, ಕೇಳ್ತಾ ಹೋಗಿ. ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು. ಇನ್ನು ಮುಂದೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೆ. ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದರಿಂದ ನಾವು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಈಸಿಯಾಗಿ ನೋಟಿಫಿಕೇಶನ್ ಬರುತ್ತೆ, ನೀವು ನಮ್ಮ ವಿಡಿಯೋನ ನೋಡ್ಬೋದು. ಇನ್ನು ನಾವು 8th, 9th, 10th ಸೈನ್ಸ್ ಮ್ಯಾಥ್ಸ್ ಸಿಲೆಬಸ್ನ ಕವರ್ ಮಾಡ್ತೀವಿ. ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ನ ಕವರ್ ಮಾಡ್ತೀವಿ. ಇನ್ನು PUC ಅಂತ ಬಂದರೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ ಆ ಸಬ್ಜೆಕ್ಟ್ ಸಿಲೆಬಸ್ನ ಎಲ್ಲ ಕೂಡ ಕವರ್ ಮಾಡ್ತೀವಿ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದರೆ ಆ ಕಾಂಪಿಟೇಟಿವ್ ಎಕ್ಸಾಮ್ ಸಬ್ಜೆಕ್ಟ್ಸ್ನೆಲ್ಲ ಕೂಡ ಕವರ್ ಮಾಡ್ತೀವಿ. ಫ್ರೆಂಡ್ಸ್, ಇನ್ನು ಮುಂದೆ ಇನ್ನೂ ಅದ್ಭುತವಾದ ವಿಡಿಯೋಗಳೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಲ್ಲಿವರೆಗೂ ಧನ್ಯವಾದ.